ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ನಾನು ತಿಳ್ಕೊಂಡು ಸ್ನೇಹಿತರೆ, ಇವಾಗ ನಾನು ಒಂದು 2 ಟಿಪ್ಸ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಟಿಪ್ಸ್ ನಾನು ಈ ತೆಂಗಿನಕಾಯಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ತೆಂಗಿನಕಾಯಿ ಎಲ್ಲ ಸಾರಿಗೆ ಆಗಲಿ, ತಿಂಡಿ ಚಟ್ನಿ ಆಗಲಿ ಕಾಯಿನ ಹೊಡೆದ್ಬಿಟ್ಟಿರ್ತೀವಿ. ಆವಾಗ ಹೊಡೆದಾಗ ನಾವೇನು ಮಾಡ್ತೀವಿ, ಇನ್ನು ಸ್ವಲ್ಪ ಮಿಕ್ಕಿದ ಕಾಯಿ ಇರುತ್ತಲ್ಲ, ಅದನ್ನು ನಾವೇನು ಮಾಡ್ತೀವಿ, ಅರ್ಜೆಂಟಿಗೆ ಫ್ರಿಜ್ಜಲ್ಲಿ ಹೋಗಿ ತೊಗೊಂಡೋಗಿ ಇಟ್ಬಿಡ್ತೀವಿ. ಫ್ರಿಜ್ಜಲ್ಲಿ ತೊಗೊಂಡೋಗಿಟ್ಟಾಗ ಅವೇನಾಗುತ್ತೆ, 1-2 ವರ್ಷ ಆದರೂ ಕಾಯಿ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಆದರೆ ಒಂದು ಸ್ವಲ್ಪ ನೋಡುತ್ತಾಗಿ ಒಂಥರ ಕಾಯಿ ಹೊಡೆದಾಗ ನಾವು ಏನು ಫ್ರೆಶ್ ಆಗಿರುತ್ತೋ ಆ ಫ್ರೆಶ್ನೆಸ್ ಇರಲ್ಲಮ್ಮ, ಅದು ಚೆನ್ನಾಗೇ ಇರುತ್ತೆ. ಅದು ಸ್ವಲ್ಪ ಒಣಗ್ದಂಗಾಗಿರುತ್ತೆ. ಕಾಯಿ ಹೊಡೆದಾಗ ನಾವು ಯಾವ ರೀತಿ ಫ್ರೆಶ್ ಆಗಿರುತ್ತೆ ಇರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತಂದರೆ, ನಾವೇನು ಮಾಡ್ತೀವಿ, ಕಾಯಿ ಹೊಡೆದ ತಕ್ಷಣ ಹಾಗೆ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಈ ಕಾಯಿನ ಹೊಡೆದ್ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಆದಮೇಲೆ ಈ ಕಾಯಿನ ನಾವು ಈ ಥರದ್ದೊಂದು ಪ್ಲಾಸ್ಟಿಕ್ ಇರುತ್ತಲ್ಲ, ಈ ಪ್ಲಾಸ್ಟಿಕ್ಕಲ್ಲಿ ನೀರಿನಲ್ಲಿ ಈ ಥರ ಗಂಟು ಕಟ್ಟಿ ನಾವು ಫ್ರಿಜ್ಜಲ್ಲಿ ಇಡಬೇಕು. ಈ ಥರ ಗಂಟು ಕಟ್ಟಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲೇ ನಾವು ಈ ಥರ ಕಾಯಿನ ಗಂಟು ಕಟ್ಟಿಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮ್ಮ ಕಾಯಿ 15-20 ದಿವಸ, ನಾವು 30 ದಿವಸ, ಒಂದು ತಿಂಗಳಾದ್ರೂ ನಮ್ಮ ಕಾಯಿ ಕೆಡೋದೇ ಇಲ್ಲ. ನಾವು ಗೊತ್ತಾಗ ಯಾವ ರೀತಿ ಫ್ರೆಶ್ ಆಗಿರುತ್ತೋ ಅದೇ ರೀತಿ ನಮ್ಮ ಕಾಯಿ ಫ್ರೆಶ್ ಆಗಿರುತ್ತೆ. ನಾವು ಕವರಲ್ಲಿ ಇಡ್ದಲೇ ಹಾಗೆ ತೊಗೊಂಡೋಗಿ ನಾವು ಕಾಯಿನ ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಒಣಗ್ದಂಗಾಗಿರುತ್ತೆ. ಆ ಒಂದು ಫ್ರೆಶ್ನೆಸ್ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೆ ಹೇಳ್ತಾಯಿದ್ದೀನಿ, ಕಾಯಿ ಹೊಡೆದ್ಮೇಲೆ ಎಲ್ಲರೂ ಈ ಥರ ನಿಮಗೂ ಪ್ಲಾಸ್ಟಿಕ್ ಕವರ್ ಮನೆ ಇದ್ದೇ ಇರುತ್ತಲ್ಲ, ಈ ಪ್ಲಾಸ್ಟಿಕ್ ಕವರಲ್ಲಿ ನೀವು ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ನಿಮ್ಮ ತೆಂಗಿನಕಾಯಿಗಳು ಭಾಳ ಅಂತ ಬಾಳಿಕೆ ಬರುತ್ತೆ ಸ್ನೇಹಿತರೆ. ನೋಡ್ತಾರೆ, ಇದು ಒಂದು ಟಿಪ್ಸ್. ಆಮೇಲೆ ಇನ್ನೊಂದು ಏನೇ ಟಿಪ್ಸ್ ನಾನು ಹೇಳ್ತೀನಿ ಅಂತಂದರೆ, ಕರಿಬೇವು ಸೊಪ್ಪು ಅಲ್ವಾ, ಕರಿಬೇವು ಸೊಪ್ಪನ್ನು ಅಷ್ಟೇ ಎಲ್ಲರೂ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾರೆ, ಆಮೇಲೆ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾರೆ. ಅವೆರಡನ್ನೂ ಹಾಕ್ತಾರೆ. ನಾವು ಗಾಜಿನ ಬಾಟ್ಲ್ ಇರುತ್ತಲ್ಲ, ಗಾಜಿನ ಬಾಟ್ಲಲ್ಲಿ ನಾವು ಕರಿಬೇವು ಸೊಪ್ಪನ್ನು ಹಾಕಿಡೋದ್ರಿಂದ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವು ಹೊರಗಡೆ ಇಟ್ಟಲ್ಲಿ ಕೂಡ ಗಾಜಲ್ಲಿ ತುಂಬ ಚೆನ್ನಾಗಿ ಅದು ಬಾಳಿಕೆ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟರು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿದ್ರಲ್ಲ, ಇವೆರಡು ಟಿಪ್ಸ್ ನನಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಗಾಜಿನ ಬಾಟ್ಲಲ್ಲಿ ನೀವು ಕರಿಬೇವು ಸೊಪ್ಪು ಆದಷ್ಟು ಇಡಿ, ತುಂಬ ಚೆನ್ನಾಗಿ ಸ್ನೇಹಿತರೆ. ಆಯಿತಾ? ಸರಿ, ಸ್ನೇಹಿತರೆ, ಎಲ್ಲರಿಗೂ